ಜ್ಯೋತಿ ಆಯ್ತೇನವ? ದೌಡ್ ಹೊಲಕ್ಕೆ ಹೋಗ್ಬೇಕು ಒಂಚೂರು ಮಜ್ಜಿಗೆನಾದ್ರೂ ಕುಡಿತಾರ. ಬಿಸಿಲೊಂದು ಸುರಿತೈತಿ. ಅವ ಬಿಸಿಲಿಗೆ ರಣ 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 ಬಿಸಿಲು ಹೊಲ್ದಾಗ ಹೆಂಗೆ ಇದು ಮಾಡ್ತಾರೆ ಏನ. ಅಲ್ಲೇ ಬಿಡು, ಏನು ತೆಂಗಿನ ಗಿಡಗಳು ಜಗ್ಗದವು, ಅಲ್ಲೇ ಇಲ್ಲಿ ಕುಂತಿರ್ತಾರ. ಊಟನ ಏನು ಭಾಳ ತೊಗೊಂಬರ್ಬೇಡ, ಜೀವನ ಆಗಂಗಿಲ್ಲ ಬಿಸಿಲಿಗೆ, ಅದಕ್ಕೆ ಉಣ್ಣಂಗಿಲ್ಲ ಅಂದ್ರೆ ಒಂದು ಸ್ವಲ್ಪ ತೊಗೊಂಡು ಹೊಂಟೀನಿ ರೊಟ್ಟಿ ಪಲ್ಯ ಅದನ್ನ. ಜ್ಯೋತಿ ಮಜ್ಜಿಗೆ ಅದನ್ನ ತಗೋಯಿಟ್ಟಿ ಇದ್ರಾಗ. ಹಾಂ ಬಂದಿರಿ ಐತಿ ಮಜ್ಜಿಗೆ ಅದನ್ನ ಅದರಲ್ಲೇ ಒಂದು ಇದ್ರಾಗ ಬಾಟ್ಲಲ್ಲಿ ಹಾಕಿಟ್ಟೆ ನೋಡ್ರಿ ಐತಿ. ಮತ್ತು ಎಲ್ಲಿ ಬಿಸಿ ಆಗ್ತವೆ ಏನಾವು ಈ ಕಡ್ದವು. ಮಾವರಿಗೂ ಇವ್ರಿಗೂ ಒಂದು ಸ್ವಲ್ಪ ಕೊಡ್ರಿ. ರೊಟ್ಟಿ ಅದನ್ನ ಎರಡೆರಡು ಇಟ್ಟಿ ನೋಡ್ರಿ, ಭಾಳ ಬೇಡ ಅಂದ್ರಿ. ಮತ್ತು ಅವರು ಅಲ್ಲಿ ಭಾಳ ಉಣ್ಣಕ್ಕೆ ಇಷ್ಟಪಡಂಗಿಲ್ಲ. ಮೊಸರನ್ನ ಅದನ್ನ ಇಟ್ಟಿ ನೋಡ್ರಿ, ಹೊಟ್ಟೆ ತುಂಬ ನೀಡ್ರಿ. ಸರಿ ತಗೊಳ್ಳುವ, ಹೊತ್ತಾತು. ತಡ ಆಕತಿ, ಮತ್ತೆ ನಾ ಹೋಗತ್ತೆ ನಡ್ಕೊಂಡು ಹೋಗೋಷ್ಟೇ ಸಾಕಾಗೋಕತ್ತೆ. ನಾ ಹೋಗಿ ಕೊಟ್ಬರ್ತೀನಿ ತಗೋ. ಹಂಗಾದ್ರೆ ಮನೆ ಅಂತೇಳಿ ಹುಷಾರು ನೋಡು. ಸರಿ ತಗೊಳ್ರಿ ಐತೆ. ಗುಂಡ ಅಲ್ಲೆಲ್ಲ ಆಟ ಆಡ್ತಿರ್ತಾನೆ ನೋಡು, ಒಳಗೆ ಕರೆಸ್ಕೊಂಡ್ರೆ ಸಾಕು. ಬಿಸಿಲೊಂದು ಸುರಿತೈತೆ, ಮತ್ತೆಲ್ಲಾದ್ರೂ ಹೋಗಿದ್ದಾನೆ ಬಿಸಿಲಿಗೆ ಒಂದು ಅರ್ಧ ಮುಖ ಅನ್ನೋದು ಇದಾದಂಗೆ ಆಗ್ಬಿಡ್ತೈತೆ. ನೋಡ್ತೀನಿ ತಗೊಳ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ ರೀ. ನಾವು ಆರಾಮಿದೆ ನೋಡ್ರಿ. 10 ದಿವಸ ಆದಮೇಲೆ ವಿಡಿಯೋಸ್ ಹಾಕಕತ್ತೀನಿ ರೀ. ಸ್ವಲ್ಪ ಸಮಸ್ಯೆ ಆಗಿತ್ತು ರೀ, ಟ್ವಿನ್ ಕ್ರಾಫ್ಟ್ ವಿಡಿಯೋಸ್ನಾಗ ಸಬ್ಸ್ಕ್ರಿಪ್ಷನ್ ಮಾಡೋದು ಬಂದಿತ್ತು ರೀ. ಅಷ್ಟೊಂದು ದುಡ್ಡು ಹೊಂದೋದು ನಮಗೂ ಸ್ವಲ್ಪ ಕಷ್ಟನ ಅಲ್ರಿ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ದಿವಸ ಗ್ಯಾಪ್ ತೊಗೊಂಡಿದ್ದೆ. ವಿಡಿಯೋಸ್ ಹೆಂಗೆ ಮಾಡೋದು ಏನು ಸಾಕಾಗೈತಿ, ಅತ್ತಾಗ ವ್ಯೂಸೇ ಇಲ್ಲ ಅಂತ ಅಂದ್ಕೊಂಡಿದ್ನಿ. ಆದರೂ ಬಿಡೋದು ಬೇಡ, ಮಾಡೋಣ ವಿಡಿಯೋಸು. ಎಷ್ಟಾದರೂ ಬರಲಿ, ವ್ಯೂಸ್ ಬಂದೇ ಬರ್ತಾವೆ. ನಮ್ಮ ವಿಡಿಯೋಸ್ ಚೆನ್ನಾಗಿದ್ರೆ, ಕತೆಗಳು ಚೆನ್ನಾಗಿದ್ರೆ ಸಬ್ಸ್ಕ್ರಿಪ್ಷನ್ ಆಗೇ ಆಗ್ತಾರೆ, ಲೈಕ್ ಕೊಡ್ತಾರೆ, ಸಬ್ಸ್ಕ್ರೈಬರ್ ಮಾಡೇ ಮಾಡ್ತಾರೆ ಅಂತಂದು ನಿಮ್ಮೆಲ್ಲ ನಂಬಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ ಸ್ನೇಹಿತರೆ. ದಯಮಾಡಿ ಕೇಳ್ಕೊತೀನಿ ರೀ, ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ತೇನೆ ರೀ. ಕತೆನ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹೊಸದಾಗಿ ನೋಡೋರು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಬನ್ನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಬಟ್ಟೆ ಒಂದು ಕಂಡಾಬಟ್ಟೆ ಇದಾವು, ಬಿಟ್ಬಿಟ್ಟು ಕುಂದಿರ್ತಾನೆ. ಒಕ್ಕೊಂಬರಕ್ಕೆ ಸೋಪ್ ಇಲ್ಲ, ತೊಗೊಂಬ ಬಾ ಇಲ್ಲಿ ಅಂದ್ರೆ ಇನ್ನೂ ಬರಂಗಿಲ್ಲ ನೋಡಿ. ಸಾಕು ಬೇಕಾಗತ್ತವ ಈ ಹುಡುಗರು ಕೈ ಒಡ ಕೊಟ್ಟತ್ಲೆ. ಬರೋ ತನಕ ಸಮಾಧಾನ ಇಲ್ಲ ನೋಡಿ. ನೀನು ವಟ ವಟ ಅನ್ಕೊಂತ ಕುಂತ್ಬಿಡ್ತಿ ಮನೆ ಅಂತೇಳಿ. ಹೌದು ಬಿಡಪ್ಪ, ಮಾತಾಡಿದ್ರು ಅಜ್ಜಿ ಐತೆ ನಿಮ್ಮ ಕೈಯಾಗ. ನಿಮ್ಮವ್ವ ನಮಗೊಂದು ಉರ್ಲಾಕಿ ಹೋಗ್ಬಿಡ್ಲ ಹುಡುಗರ್ನ. ಏನು ನಿಮ್ಮನ್ನ ಬೆಳೆಸತ್ಲೆ ಸಾಕ್ಬೇಕಾಗೋಕತ್ ನನಗಂತ್ರ. ಏನಜ್ಜಿ ಆರಾಮದೀಯ? ಕಂಡಿದ್ದೇ ಇಲ್ಲಲ್ಲ, ಎಷ್ಟು ದಿವಸ ಆಯಿತು. ಬಾರವ ಶಾಂತವ, ಆರಾಮದೀಯ? ಆರಾಮದ ನೋಡವ, ನಾವು ಏನು ಆರಾಮ ಹಿಂಗೆ ಹೋಗೋದು ನೋಡು. ಯಾಕೆ ಜಂಗಂತಿ? ಯಾಕೆ ಬಟ್ಟೆ ಒಗ್ಯಾವಿದ್ವೇನ? ನೋಡವ, ಬಟ್ಟೆ ಒಂದು ಕಂಡಾಬಟ್ಟೆ ಬಿಟ್ಬಿಟ್ಟು ಕುಂದಿರ್ತಾನ. ಸೋಪ್ ಕಾರ್ ಇಲ್ಲ ನೋಡು, ಒಂದಿಷ್ಟು ತೊಗೊಂಬ ಹೋಗಪ್ಪ, ಹೊಳೆಗೆ ಹೋಗಿ ಬಟ್ಟೆ ಒಕ್ಕೊಂಬಂದ್ಬಿಡ್ತಾನೆ. ಮನೆ ಅಂತಲ್ಲಿ ಏನು ಸ್ವಚ್ಛ ಆಗಂಗಿಲ್ಲ ಬಿಡವ. ಮಣ್ಣಾಗದನ್ನ ಆಡಿರ್ತಾನಲ್ಲ, ಒಂದಿಟ್ಟು ಸ್ವಚ್ಛ ಆಗ್ತಾವೆ. ಒಳಗೆ ಹೋಗಿ ತೊಗೊಂಬಂದ್ರ ಅಂದ್ರೆ ಇನ್ನೂ ಬರವಲ್ಲ ನೋಡು. ಹೌದೇನು? ನಾನು ಹೊಲಕ್ಕೆ ಹೊಂಟಿದ್ನಿ ಅಜ್ಜಿ, ಇವ್ರಿಗೆ ಊಟಕ್ಕೆ ತೊಗೊಂಡು ಹೊಂಟಿದ್ನಿ. ಹೌದೇನು? ಗೌಡ ಆರಾಮದಾನ? ಆರಾಮದಾರ ಅಜ್ಜಿ. ಮತ್ತು ಸೊಸೆಗೆ ಇನ್ನೊಂದೇನಾದ್ರೂ ನೀರ್ಗಿರು ಒಯ್ಕೊಂಡಾಳ ಇಲ್ಲ ಏನು? ಇನ್ನೂ ಇಲ್ಲ ಅಜ್ಜಿ, ಒಂದೇ ಸಾಕು ಅಂತಂದು ಇದು ಮಾಡ್ತಾಳ. ನಾವು ಇನ್ನೊಂದಿರ್ಲವ, ಹೆಣ್ಣಾಗ್ಲಿ ಗಂಡಾಗ್ಲಿ ಇನ್ನೊಂದು ಮಾಡ್ಕೊಂಬಿಡ ಸಾಕು ಅಂತ ಅಂತೀವಿ. ಆಕಿ ಇನ್ನೂ ಇದು ಮಾಡುವಲ್ಲ, ದೇವ್ರು ಕಂಡುಬಿಡ್ಬೇಕಲ್ಲ ಅಜ್ಜಿ. ಯಾವಾಗ ಆಗುತ್ತಾ ಆಗ್ಲಿ ಬಿಡ, ಒಬ್ಬ ನಿಧಾನಲ್ಲ ಅಂತಂದು ನಾವು ಸುಮ್ಮನಾಗಿವಿ ನೋಡು. ಹೌದು, ಹೋಗ್ಲಿ ಬಿಡವ ಪಾಪ. ಮತ್ತು ದೇವ್ರು ಕೊಟ್ಟಾಗ ಆಗೋದು, ನಮ್ಮ ಕೈಯಿಂದ ಏನೈತೆ. ಇಲ್ಲೇ ಕುಂದ್ರಿಸ್ಕೊಂಡು ಮಾತಾಡಕತ್ತೀನಿ ನೋಡಿ, ನಾನು ಎಂತಾಕಿದ್ದೀನಿ. ಬಾ ಒಳಗೆ ಹೋಗೋಣ, ಚಹಾ ಕುಡಿವಂತಂತ. ಬೇಡ ಬಿಡಜ್ಜಿ, ನನಗೂ ಗೊತ್ತಾಗೈತೆ ಈ ಬಿಸಿಲಿಗೆ, ಅದಕ್ಕೂ ಚಹಾ ಕುಡಿಯಂಗೆ ಆಗಿಲ್ಲ. ಎಲ್ಲಿ ತಗೋ ನೀನು ಪಾಪ, ಬಟ್ಟೆ ಅದು ತೊಳೆಯೋದು ಅಂತಿ. ಬಾ, ನೀ ಮನೆ ಅಂತಲ್ಲಿ ಬಂದೇ ಇಲ್ಲ, ಎಷ್ಟು ದಿವಸ ಆಗಿತ್ತು? ಎಲ್ಲೂ ಹೋಗಿಲ್ಲ ನೋಡವ. ನನಗೂ ಮನ್ಯಾಗ ಭಾಳ ಇರ್ತಾವೆ ಕೆಲಸ. ಇವನು ಒಬ್ಬನ ಮನ್ಯಾಗ ಆಗ್ಬಿಟ್ಟಾನ. ಮತ್ತು ಎಲ್ಲಾದ್ರೂ ಹೋದ್ನಿ ಅಂದ್ರೆ ಎಲ್ಲಾದ್ರೂ ಹೋಗ್ಬಿಡ್ತಾನ ಅವನು. ಗೊತ್ತಾಗಂಗಿಲ್ಲವ ಎದಕ್ಕೆ ಬೇಕು. ಬೆಳೆ ಹುಡುಗರು ಅಲ್ಲಿ ಇಲ್ಲಿ ಕೆರೆ ಅಂತೇಳಿ ಅಲ್ಲಿ ಇಲ್ಲಿ ಹೋಗ್ತಿರ್ತಾನ. ಕಾಯೋದು ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ ನೋಡಿ ನನಗೂ. ಹೌದು ಬಿಡಜ್ಜಿ, ಹುಡುಗರು ಕಾಯೋದು ದೊಡ್ಡ ಕೆಲಸ ನೋಡಿ. ಈಗ ರಜದಾಗ ಒಂದು ಕೆರೆ ಇದು ಬಾವಿ ಅಂತೇಳಿ ಹೋಗ್ಬಿಡ್ತಾರೆ. ಇವ್ರನ್ನ ಕಾಯೋದು ದೊಡ್ಡ ಕೆಲಸ ಆಗ್ಬಿಡ್ತೈತೆ ನಮ್ಗೆ. ಏನಾದರೂ ಮಾಡ್ಕೊಂಡವ ಅನ್ನೋದೊಂದು ಚಿಂತೆ. ನಿನ್ನ ಮೊಮ್ಮಗ ಮನೆ ಅಂತೆಲ್ಲ ಆಡ್ತಿರ್ತಾನೆ, ಹೋಗ್ತಿರ್ತಾನೆ ಅಲ್ಲಿ ಇಲ್ಲಿ. ಅವನೇನು ಎಲ್ಲಿ ಹೋಗಂಗಿಲ್ಲ ಅಜ್ಜಿ, ನಮ್ಮ ಜೊತೆಗೆ ಹೊಲಕ್ಕೆ ಬರ್ತಿರ್ತಾನೆ ಅಷ್ಟೇ. ಅಲ್ಲೇ ಮನೆ ಅಂತೆಲ್ಲ ಆಡ್ತಿರ್ತಾನೆ. ಅಲ್ಲೇ ಪಾರ್ವತಿ ಮಗ ಇವ್ರು ಇರ್ತಾರಲ್ಲ, ಎಲ್ಲೇ ಹೋಗಂಗಿಲ್ಲ ಅವನೇನು. ಸರಿ ತಗೊಳವ, ಚಹಾ ಕುಡ್ದವಂತಿ ಅಂದ್ರೆ ಒಲ್ಲೆ ಅಂತಿದ್ದಿ. ಇರ್ಲಿ ತಗೋರಜ್ಜಿ, ಮತ್ತೆ ಬರ್ತಾನಂತ ಬಾ ನೀನು. ಕಾಯಿ ಅವನು ಇಳಿಸಿದ್ವಿ ಮೊನ್ನೆ, 1-2 ಕಾಯಿ ತೊಗೊಂಡು ಹೋಗುವಂತಂತ. ಬರ್ತೀನಿ ತಗೊಳವ ಅತ್ಲಾಗ. ಎಂಥ ಹೆಣ್ಮಗಳವ, ಯಾವಾಗಾದ್ರೂ ನೋಡು ಏನಾದರೂ ಕೊಡ್ತಾನೆ ಇರ್ತಾಳೆ. ಮನೆ ಅಂತೇಳಿ ಹೋದೆ ಅಂದ್ರೆ ಖಾಲಿ ಕೈಯಾಗ ಕಳ್ಸಂಗ ಇಲ್ಲ. ಮತ್ತೆ ಸೊಸೆನ ಹಂಗಾಯ್ತಾರ ಬಿಡು, ಒಂದಿಷ್ಟು ಅನುವಾಗಿ ಹೊಂದ್ಕೊಂಡು ಹೋಗ್ಬಿಟ್ಟಾರ. ನಮ್ಮೂ ಇದಾವೆ. ಏನು ಹುಡುಗ ಐತಿ ಅಂತಂದು ನನ್ನ ಸೊಸೆ ಬೇರೆ ಮನೆ ಮಾಡ್ಕೊಂಡು ಹೋದ್ಲು. ಹುಡುಗಂದು ಜವಾಬ್ದಾರಿ ತೊಗೊಳೋದು ಅವ್ರ ಮಾವನೂ ಇಲ್ಲ. ಏನು ಬರೋ ತನಕ ನನ್ನ ಸಮಾಧಾನ ಇಲ್ಲ, ನಿನಗೆ ಬೈಕೊಂತ ಕುಂತ್ಬಿಡ್ತಿ. ಆಯ್ತು ಬಾ ತಗೋ, ಹೋಗೊಂದು ಸೊಪ್ಕಾರ ತೊಗೊಂಬ. ಯಾವ್ದು ಬೇಕು?
ನೋಡಪ್ಪ ಇದನ್ನ ಶಶಿ ತೊಗೊಂಬರ್ತೀನಿ ನೋಡು, ಚೆನ್ನಾಗಿ ಬರ್ತೈತೆ, ಅದ ಈಡಾಗ್ತೈತಿ. ತೊಗೊಂಬ ದೌಡ್ ಹೊಳೆಗೆ ಹೋಗ್ಬರೋಣಂತ. ಅಯ್ಯೋ ಇಬ್ಬರು ಸೇರ್ಕೊಂಡು ಬಟ್ಟೆ ಅದನ್ನ ತೊಳೆದು ಕೊಡ್ತಾನೆ, ನೀವು ಒಣೆ ಹಾಕುವಂತಂತ. ದೌಡ್ ಒಣಗ್ಸ್ಕೊಂಡು ತೊಗೊಂಬಂದ್ಬಿಡೋಣಂತ. ಮತ್ತೆ ನಸಿ ಹೊತ್ಕೊಂಬರಕ್ಕೆ ಆಗಂಗಿಲ್ಲ, ಏನಿಲ್ಲ. ನನಗೊಂದು ಜೊತೆ ಬಟ್ಟೆ ಇಟ್ಕೊ, ನಾನು ಅಲ್ಲೇ ಸ್ನಾನ ಮಾಡಿಬಿಡ್ತಾನೆ ಒಳಗೆ. ತಣ್ಣಗಾಗ್ತೈತಿ, ಮನ್ಯಾಗಂತೂ ಮಾಡೋಕೆ ಬರಲ್ಲ ನಾನು. ಆಯ್ತು ತಗೋ, ಅಲ್ಲೇ ಮಾಡುವಂತಂತಿದ್ರಾಗ ಒಂದು ಜೊತೆ ತೊಳೆದು ಕೊಡ್ತೀನಿ, ಒಣೆ ಹಾಕ್ಬಿಡುವಂತಂತ. ಒಣಗಿದ್ಮೇಲೆ ಜಳಕ ಮಾಡಿ ಅವನು ಹಾಕೊಂಬರುವಂತಂತ. ಅಜ್ಜಿ, ತಾಯಿ ಇಲ್ಲದ ಮಗನ ಬೆಳೆಸೋದು ಹಂಗ ಅಲ್ಲ. ತಂದೆ ಅನ್ನೋ ಜವಾಬ್ದಾರಿ ತೊಗೊಳಂಗಿಲ್ಲ. ಎಲ್ಲಿ ಬೇಕಲ್ಲಿ ಕುಡಿದು ಬೀಳೋದು ಮಾಡ್ತಿರ್ತಾನೆ. ನಾನು ಎಷ್ಟು ಗಟ್ಟಿ ಇರೋ ತನಕ ನೋಡ್ಕೊತೇನೆ. ಹುಡುಗಿಗೆ ಏನಾದರೂ ಒಂದು ಜವಾಬ್ದಾರಿಯಿಂದ ಒಂದು ಇದನ್ನು ಮಾಡ್ಬೇಕು. ಈ ಕಡೆ ನಾಯಿವು ಭಾಳ ಇದಾವು, ನೋಡ್ಕೊಂಡು ಹೋಗಂದಿದ್ದ ಕೃಷ್ಣ ಮೊನ್ನೆ. ನೋಡ್ಕೊಂಡು ಹೋಗ್ಬೇಕು. ಎದಕ್ಕೆ ಬೇಕು ಬುತ್ತಿ ಅದನ್ನ ತೊಗೊಂಡು ಹೋಗ್ತಿರ್ತಾನೆ. ನಾವು ಲಘುನ ಓಡಿ ಹೋಗೋಕೆ ಆಗಂಗಿಲ್ಲ, ಏನಿಲ್ಲ. ಇವು ನಾಯಿಗಳಿಗೆ ಒಂದು ಏನು ಇದು ಮಾಡಂಗಿಲ್ಲ ನೋಡಿ ಇವರು. ಶಾಂತಕ್ಕ, ಇದ್ಲಾಗೆಲ್ಲ ಹೊಂಟಿಯಲ್ಲ? ಬಾರೆ. ನೀ ಎಲ್ಲಿಗೆ ಹೋಗಿದ್ದೆ? ಹೊಲಕ್ಕೆ ಹೊಂಟಿದ್ದೆ ನೋಡಿ, ಇವ್ರಿಗೆ ಊಟಕ್ಕೆ ತೊಗೊಂಡು ಹೊಂಟಿದ್ನಿ. ನೀ ಈ ಕಡೆ ಹೊಂಟಿಯಲ್ಲ, ಮನೆಗಂತೂ ಹೊಂಟಿಯ ಏನು? ನಾನು ಊಟಕ್ಕೆ ತೊಗೊಂಡು ಕೊಟ್ಟು ಬರಕ್ಕೆ ಹೋಗಿದ್ನಿ ನೋಡಕ್ಕೆ. ಜೊತೆಗೆ ಹೋಗ್ಬೋದಿತ್ತು ನೋಡು, ನನಗೆ ಗೊತ್ತಾಗ್ಲಿಲ್ಲ ಬಿಡ ನೀವು ಹೊಕ್ಕಿ ಅನ್ನೋದು. ನಾನು ಒಬ್ಬಾಕಿ ಹೋಗಿ ಕೊಟ್ಟು ಬಂದೆ. ತೀರಾ ಬಿಸಿಲು ಹತ್ತತ್ತೆಗೆ ಊಟಕ್ಕೆ ಅದು ಕಾಯ್ಕೊಂತಿರ್ತಾರ ಅಂತಂದು ಹೊಲ್ದಾಗ ಅದನ್ನ ಬದುಕು ಮಾಡಿರ್ತಾರಲ್ಲ, ಹೊಟ್ಟೆ ಸಿಗ್ತೈತಿ ಅಂದು ಇವಾಗೂ ಬಂದು ನೋಡು. ಹೌದೇನು? ಸರಿ ತಗೋ, ಹೋಗು. ನಾನು ಹೋಗಿ ಕೊಟ್ಟು ಬರ್ತೀನಿ ಲಗುನ. ನಮ್ಮಯ್ಯಪ್ಪನ ಕಾಯ್ಕೊಂಡು ಕುಂತತೆ ಏನ ಕಂಡ್ರೆ ಹೆಂಗಲ್ಲಿ? ಮಾತಾಡ್ಕೊಂತೇನೋ ಕುಂತಿದ್ರಕ್ಕ. ಈಗ ಇದು ತೆಂಗಿನಕಾಯಿ ಅವನು ಏರ್ಸಿದಂಗೆ ಕಾಣ್ತಾರೆ. ಗಾಡಿ ಹೋತ್ ಯಾವ್ದು ಕುತ್ಕೊಂಡಿದ್ರು. ಸರಿ ತಗೊಳಕ್ಕ, ನಾನು ಹೋಗ್ತೀನಿ ಮನೆ ಕೆಲಸನ ಹಂಗ ಬಿಟ್ಟು ಬಂದು. ಬಾಂಡೆ ಅವನು ಬುತ್ತಿ ಅದನ್ನ ಕೊಟ್ಟು ಹೋಗಿ ಬಾಂಡೆ ಗಿಂಡೆ ತಿಕ್ಕಿದ್ರ ಆಯ್ತು ಅಂದು ಬರ್ತೀನಿ ತಗೊಳಕ್ಕ. ಹೋಗು, ನಿನಗೂ ಮತ್ತೆ ತಡ ಆಗ್ತೈತೆ. ಏನಪ್ಪ ಶಿವ, ಏನು ಬಿಸಿಲು, ಏನು ತಾನ. ಯವ್ವ, ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗಂಗಿಲ್ಲ ನೋಡು. ಹೊಟ್ಟೆ ಶಾಂತ ಇಷ್ಟೊತ್ತಿಗೆ ಬರ್ತಾನೆ ಅಂದಿದ್ಲು, ಇನ್ನೂ ಬರಲಿಲ್ಲ ನೋಡು. ಯವ್ವ, ಒಂದಿಟ್ಟು ಮಜ್ಜಿಗೆನಾರು ತೊಗೊಂಬರ್ತಾಳೆ ಏನಂತ ಕಾಯಕತ್ರ, ಇನ್ನೂ ಬರವಲ್ಲ. ಕೃಷ್ಣನ ಹತ್ಲಾಗೋದು, ಅವನು ಒಂದು ಎಳ್ನೀರು ಕುಡಿದು ಹೋದ್ನು. ದಿನಾ ಪ್ರತಿ ಎಳ್ನೀರು ಕುಡಿಯಂಗೆ ಆಗಿಲ್ಲ, ಏನಿಲ್ಲ. ಒಂದಿಟ್ಟು ಮಜ್ಜಿಗೆ ತೊಗೊಂಬರ್ತಾಳೆ ಏನಂತ ಕಾಯಕತ್ರ, ಇನ್ನೂ ಬರವಲ್ಲ ನೋಡು. ಪಾಪ ಕಾಯ್ಕೊಂತ ಕುಂತಾರ ಏನ, ಎಷ್ಟೊತ್ತಾತ ನಾನು ಬರೋದು. ಕೃಷ್ಣ ಎಲ್ಲ ಹೋಗ್ಯಾನ ಏನೋ ಕಾಣವಲ್ಲ. ಬಂದು ಹೊತ್ತಾತನ, ಊಟಕ್ಕೆ ನೀಡೇ ಬಿಡ್ತಂತಡ್ರಿ. ಅವನೆಲ್ಲೋದ? ಇಟ್ಟೋತ ಕಾಯ್ದು ಸಾಕಾಗೋತ ಅವನು. ಅಲ್ಲಿ ಒಂದು ಎಳ್ನೀರು ಇಳಿಸ್ಕೊಂಡು ಕುಡಿದು ಅತ್ಲಾಗೋ ನೋಡಂತಡಿ ಬರ್ತಾನೆ ಏನ. ಅಲ್ಲಿ ಇದು ಗಾಡಿ ಹೋತಿ, ಈಗ ಒಂದು ಎಳ್ನೀರಿಂದ ಲೋಡ್ ತೊಗೊಂಡು ಹೋದ್ರು. ಮತ್ತು ಅತ್ಲಾಗ ಭಾರಿ ಮುಷ್ಯಾಗಳದು ಕಾಟ ಆಗ್ಬಿಟ್ಟತೆ. ಅತ್ಲಾಗ ಓಡಿಸ್ಕೊಂಡು ಬರ್ತಾನಪ್ಪ. ಅವು ಬರೋ ಆಟತಿಗೆ ಬಂದ್ಬಿಡ್ತಾನೆ ಅಂತಂದು ಹೋದ್ನು, ಇನ್ನೂ ಬರಲಿಲ್ಲ ನೋಡು. ಕುಂದ್ರು ಲಗುನ ಹೊಂಟ್ನಿ ಬಿಡ್ರಿ. ಹೊತ್ತಾತ, ನಡ್ಕೊಂಬರತ್ಲೆ ಸಾಕಾಗೋಕತ್ತಪ್ಪ ಯಪ್ಪ. ಅಲ್ಲಿಂದ ಇಲ್ಲಿ ಬರತ್ಲೆ ನಾನು ಲಗುನ ಹೋಗೋಣ ಅಂತಂದ ಹೊಂಟ್ನಿ, ಆಗ್ಲೇ ಇಲ್ಲ ನೋಡು. ತಡ್ರಿ, ಮಜ್ಜಿಗೆನ ತೊಗೊಂಬಂದಾನಿ. ಮೊಸರ ಬುತ್ತಿಗೆ ಅದನ್ನ ಕಟ್ಟಾಳ, ರೊಟ್ಟಿ ಅದನ್ನ ತಿಂದು ಇದನ್ನು ತಿನ್ನುವಂತ ಅವನು ಬರಲಿ. ಮತ್ತೆ ಏನು ನಿಮ್ಗೆ ನೀಡ್ಲ ಹೆಂಗ? ಮತ್ತೆ ಬ್ಯಾಡ್ ನಿಂದ್ರು, ನಾ ಏನು ಮತ್ತೆ ಒಬ್ಬನ ಉಣ್ಣಕ್ಕೆ ಹೋಗ್ಲಿ, ಅವನು ಬರಲಿ, ಇಬ್ರು ಕೂಡ ಉಣ್ತಾವಂತ. ನೀನು ಉಂಡು ಬಂದಿ, ನಂಗ ಬಂದಿ. ನಾನು ಬೆಳಗ್ಗೆ ಉಣ್ಣಿದ್ನಿ ರೀ, ಮತ್ತೆ ಇಲ್ಲೇ ಬಂದು ನಿಮ್ಮ ಕೂಡ ಉಂಡ್ರಾತು ಅಷ್ಟು ಸೇರಿ ಅಂತ ನಂಗ ಬನ್ನಿ ಊಟಕ್ಕೆ. ಮತ್ತೆ ಬರೋ ಮುಂದಲ್ಲಿ ರಂಗಜ್ಜಿ ಸಿಕ್ಕತ್ತ, ಮಾತಾಡ್ಕೊಂಡು ನಿಂತೀನಿ ಒಂದು 2 ನಿಮಿಷ. ಮತ್ತೆ ಬಂದಿ ನೋಡಿ ನಾನು. ಹೌದೇನು ರಂಗಜ್ಜಿ ಸಿಕ್ಕತ್ತ? ಹೋಗೇ ಇಲ್ಲ, ನಮಗೂ ಭಾಳ ದಿವಸ ಆತು. ಅತ್ಲಾಗ ಅಜ್ಜಿನೇ ಯಾಕೆ ಈ ಕಡೆ ಬಂದೇ ಇಲ್ಲ. ಹೊಲದ ಕಡೆಗೆ ಬಿದ್ದವು ಕಾಯಿ ಪಾಯಿ ಆರಿಸ್ಕೊಂಡು ಹೋಗಕ್ಕೆ ಬರ್ತಿತ್ತು. ಹೋಗ್ಲಿ ಬಿಡ ಅಂತ ಕೊಡ್ತಿದ್ನಿ ನಾನು. ಒಣಗಿರೋ ಕಾಯಿ ಪಾಯಿ ಸಾರಿಗೆ ಬೇಕು ತಮ್ಮ ಅಂತಂದು ತೊಗೊಂಡು ಹೋಗ್ತಿತ್ತು. ಯಾಕೆ ಬಂದೇ ಇಲ್ಲ ನೋಡು. ಅಜ್ಜಿ ಆರಾಮೈತೆ ಇಲ್ಲ? ಆರಾಮೈತಿ ಪಾಪ. ಮಗಳ ತೀರ್ಕೊಂಡ್ಮೇಲೆ ಮೊಮ್ಮಗಂದು ಜವಾಬ್ದಾರಿ ಓಟು ಅಜ್ಜಿಗೆ ಆಗೈತಲ್ಲ, ಹಾಗಾಗಿ ಎಲ್ಲೂ ಹೋಗಂಗಿಲ್ಲ ನೋಡವ. ಇವಾಗೊಂದು ಸಾಲಿ ಸುಟ್ಟು ಕೊಟ್ಸುಟ್ಟು ಎಲ್ಲೆಲ್ಲ ಹೋಗಕ್ಕೆ ಆಗಂಗ ಇಲ್ಲ. ಹುಡುಗನ ಮನ್ಯಾಗ ಇರ್ತೈತಿ, ಎಲ್ಲಾರ ಓದಿತ್ತು ಏನಾರ ಮಾಡ್ಕೊಂಡಿತ್ತು ಅನ್ನೋದೊಂದು ಚಿಂತೆ. ಅದಕ್ಕೆ ಹೋಗೇ ಇಲ್ವ ಅಂತ ಬಾರಜ್ಜಿ ಒಂದಿಷ್ಟು ಕಾಯಿ ಓದವು ತೊಗೊಂಡು ಹೋಗಂತಿ ಅನ್ನಿ ನೋಡ್ತಾನೆ ತೊಗೊಳವ ಬರ್ತಾನೆ ಅಂದೈತೆ ನೋಡ್ರಿ. ಹೌದೇನು ಪಾಪ ಅಜ್ಜಿದೊಂದು ಸಂಕಟ ನೋಡು. ಮಗಳು ಇಲ್ಲ, ಅವನು ಅಳಿಯಾನೋ ಅಷ್ಟು ಕಷ್ಟ. ಅವನು ಏನು ಜವಾಬ್ದಾರಿ ಇಲ್ಲ ಮಗಂದು. ಪಾಪ ಮಗನ ಏನು ಇದನ್ನೇ ಇಲ್ಲ. ಸೊಸಿ ಹಂಗೆ ಏನು ಮಾಡೋಕ್ಕಾಗಿಲ್ಲ. ನಮಗೂ ಕೈಲಾದಷ್ಟು ಸಹಾಯ ಮಾಡೋದು ನಾವು ಒಂದಿಟ್ಟು. ಹ್ಞೂ ಪಾಪ ಅನಿಸ್ತದೆ ನೋಡಿ ಅಜ್ಜಿ ನೋಡಿದ್ರೆ. ನನಗಂತ ಒಂದಿಟ್ಟು ಏನಾದರೂ ಇದ್ರೆ ಕೊಡ್ರಿ, ಕಾಳು ಕಡಿಯೋದನ್ನ ಕಾಯಿ ಪಾಯಿ ಕೊಡ್ರಿ, ರೊಕ್ಕ ಪಕ್ಕ ತೊಗೊಳಕ್ಕೆ ಹೋಗ್ಬಾಡ್ರಿ. ನಾನು ಯಾವಾಗೂ ತೊಗೊಂಡೇ ಇಲ್ಲ ನೋಡು. ಕಟ್ಗೆ ಅವನು ಆರಿಸ್ಕೊಂಡು ಹೋಗ್ತೈತಿ. ತೆಂಗಿನ ಬುಡಿ ಅವು ಬಿದ್ದಾವು, ಹೊಲಿಗೆ ಬೇಕು ತಮ್ಮ ಅಂತಂದು ನಾನು ಆರಿಸ್ಕೊಂಡು ಹೋದ್ರೆ ಹೋಗುವಲ್ಲ ಬಿಡು ಅಜ್ಜಿ. ಮತ್ತು ಮನೆಗೆ ಬೇಕು ಅವ್ರಿಗೂ ಅಂತಂದು ಸುಮ್ಮನಿರ್ತೇನೆ. ಎಲ್ಲ ನಮಸ್ಕಾರ ರೀ. ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಯ್ತು ಅನ್ನೋದಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜ್ಯೋತಿ ಯುಕೆ ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ, ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ.